ಆತ್ಮೇರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮೂರು ಕಂಚಿಗಾರನಹಳ್ಳಿಯಲ್ಲಿ ನಮ್ಮ ಕಣದಲ್ಲಿ ನಿಂತಿದ್ದೀನಿ. ಸೊ ನಮ್ಮದು ಅಡಿಕೆ ಬೇಯಿಸ್ತಾ ಇದ್ದಾರೆ ಇವತ್ತು. ಓಕೆ, ನಾವು ಪ್ರತಿಯೊಬ್ಬರಿಗೂ ಬಯೋನೆಂಟಿನೆಯನ್ನು ಬಳಸಬೇಕು ಅಂತ ನಾವು ಹೇಳ್ತಾ ಇರ್ತೀವಲ್ವ. ಇವತ್ತು ನೋಡಿ, ನಾವು ಕೂಡ ಬೇಯಿಸೋವಂಥ ಟೈಮಲ್ಲಿ ಬಯೋನೆಂಟಿನೆಯನ್ನು ಬಳಸ್ತಾ ಇದ್ದೀವಿ. ನೆಟ್ ಸರ್ಫ್ ಬಯೋಫಿಟ್ ಬಯೋನೆಂಟಿನೇನ್ ಅಡಿಕೆ. ಇದನ್ನು ಈ ರೀತಿ ಏನು ಹಂಡೆಯಲ್ಲಿ ಅಡಿಕೆ ಹಾಕಿ ಬೇಯಿಸ್ತಾರೆ, ಆ ಟೈಮಲ್ಲಿ ನಾವು ಬಯೋನೆಂಟಿನೆಯನ್ನು ಹಾಕ್ತಕ್ಕಂಥದ್ದು. ಈ ಬಯೋನೆಂಟಿನೆಯನ್ನು ನಾವು 1 ಕ್ವಿಂಟಲ್ ಅಡಿಕೆ ಏನಾಗೆ 40 60 ml ಬಯೋನೆಂಟಿನೆಯನ್ನು ಮಿಕ್ಸ್ ಮಾಡಬೇಕು. ಸೊ ಯಾವಾಗ ಅಂತ ಹೇಳಿದರೆ ನೋಡ್ತಾರೆ ಕಣಪ್ಪ ಹಿಂಗಂದು ಸ್ವಲ್ಪ ಕೋಲಲ್ಲಿ ಹಿಂಗೆ ಕೋಲ್ನೆ ನೋಡ್ರಿ, ಈ ಥರ ಏನಿರುತ್ತೆ ಇದೆಲ್ಲ ಈ ಥರ ಹಾಕಿ ಅಡಿಕೆ ಹಾಲಲ್ಲಿ ಮಿಕ್ಸ್ ಆದ ನಂತರ ಇನ್ನೇನು ಫೈನಲ್ ಸ್ಟೇಜಲ್ಲಿ ಬಂದಾಗ ನಮ್ಮ ಬಯೋನೆಂಟಿನೆಯನ್ನು ಹಾಕೋವಂಥದ್ದು. ಹಾಕಿ ನಾವು ಇದನ್ನು ಮಾಡೋದ್ರಿಂದ ನಮಗೆ ಶೈನಿಂಗ್ ಆಗ್ಬೋದು ಮತ್ತು ಸ್ವಲ್ಪ ತೂಕದಲ್ಲಿ ಹೆಚ್ಚಳ ಆಗ್ಬೋದು, ನಮಗೆ ಆಗುತ್ತೆ ಅನ್ನೋಂಥದ್ದು ನಾವು ಆಲ್ರೆಡಿ ಕಳೆದ 3-4 ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಸೊ ಅದೇ ಅನುಭವ ನಿಮಗೂ ಕೂಡ ನಾನು ಶೇರ್ ಮಾಡಿ. ಸೊ ಹಾಗಾಗಿ ಬಯೋನೆಂಟಿನನ್ನು ಯೂಸ್ ಮಾಡಿ ಒಂದೊಳ್ಳೆ ರಿಸಲ್ಟನ್ನು ನಾವು ತೊಗೊಳ್ಬೋದು. ಇದು ಇವತ್ತು ನಾನು ನಮ್ಮ ಕಣದಲ್ಲಿದ್ದೀನಿ. ಓಕೆ ಅಲ್ವಾ? ಸೊ ಇಲ್ಲಿ ನೆಟ್ ಸರ್ಫ್ ಬಯೋಫಿಟ್ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದರಲ್ಲೂ ಬಯೋನೆಂಟಿನೆನ್ ಅಡಿಕೆ ಬೇಯಿಸುವಾಗ ಹಾಕೋಂಥ ಒಂದು ಪ್ರೊಸೆಸ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜೈ ನೆಟ್ ಸರ್ಫ್, ಆರ್ಗ್ಯಾನಿಕ್ ಭಾರತ, ಹಾಗೆ ನಮ್ಮ ನೆಟ್ ಸರ್ಫ್ ಕೊಡ್ತಕ್ಕಂಥ ಬಯೋಫಿಟ್ ಪ್ರಾಡಕ್ಟಿಂದ ಒಂದೊಳ್ಳೆ ರಿಸಲ್ಟನ್ನು ತೊಗೊಳ್ಳೋಣ. ಬಾಯ್ ಬಾಯ್.